ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುನೀತಾ ಸುನಿ. ಇವತ್ತು ಶನಿವಾರ ಆಗಿರೋದ್ರಿಂದ ಅಮಾವಾಸ್ಯೆ ಇದೆ. ಸೊ ಹಾಗಾಗಿ ಇವತ್ತು ನಾವು ಇವತ್ತೇನು ಅಮಾವಾಸ್ಯೆ ಅಂತ ಗೊತ್ತಿದೆಯಲ್ಲ ನಿಮಗೆ, ಶನೇಶ್ವರ ಅಮಾವಾಸ್ಯೆ ಇವತ್ತು. ಸೊ ಹಾಗಾಗಿ ನಾವು ಇವತ್ತು ಬ್ಯಾಟನ್ಪುರದಲ್ಲಿರುವಂತಹ ಆಂಜನೇಯ ದೇವಸ್ಥಾನಕ್ಕೆ, ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀವಿ. ನಾನು, ನನ್ನ ಮಗಳು, ನಮ್ಮಮ್ಮ, ನಮ್ಮ ಡಿಂಪು ಇಷ್ಟು ಜನ ಬರ್ತಿದ್ದೀವಿ. ಸೊ ಹಾಗಾಗಿ ಈ ಬ್ಲಾಗ್ನ ಇವತ್ತು ದೇವಸ್ಥಾನದ ಬ್ಲಾಗ್. ಎಲ್ಲರದ್ದು ತಿಂಡಿ ಆಯಿತಾ? ಎಲ್ಲರದ್ದು ಪೂಜೆ ವಾರ ಎಲ್ಲ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಅಪರೂಪದ ಅಮಾವಾಸ್ಯೆ ಅಂತೆ. ಸೊ ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ರೆಡಿ ಆಗ್ತಾಯಿದ್ದೀವಿ. ಈಗ ಬಸ್ಸಿಂದ ಇಳಿದು ದರ್ಶನಕ್ಕೆ ಬಂದ್ವಿ. ದರ್ಶನಕ್ಕೆ ಕ್ಯೂ ತುಂಬಾ ಇದೆ. ಇವಳು ನೋಡ್ರಿ ಹೆಂಗೆ ಎತ್ಕೊಂಡೋಳೆ, ಹೆಂಗೆ ಆಟ ಆಡ್ಕೊಂಡು ಬರ್ತಾಳೆ. ಕ್ಯೂವಲ್ಲಿ ಬೇಗ ಬೇಗ ಹೋಗೋಣ ಅಂದರೆ ನಾನು ಎತ್ಕೊಂಡಿದ್ದೀನಿ, ಕಂಬಿ ಮೇಲೆ ನಿಂತ್ಕೊಂಡು ಜೋಗಲಲ್ಲಿ ಹಿಡ್ಕೊಂಡು ಒಂದೊಂದು ಹೆಜ್ಜೆನೇ ಇಟ್ಕೊಂಡು ಬರ್ತಾಳೆ. ಹೆಂಗೆ ನಾವು ಶೆಕೆ ಅಲ್ಲಪ್ಪ, ಹೆಂಗಪ್ಪ ಹೋಗೋದು ಈ ರೇಷಲ್ಲಿ ಅಂತಿದೆ. ಈ ಥರ ಮಾಡ್ಕೊಂಡು ಬಂದು ಕೊನೆಗೆ ನೋಡಿ ಫಸ್ಟ್ ದರ್ಶನ ಮುಗಿಸ್ಕೊಂಡ್ವಿ. ಚೆನ್ನಾಗಿ ದರ್ಶನ ಆಯಿತು. ನನಗಂತೂ ಎಲ್ಲ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಹಾಯ್ ಮಾಡಿ ಅಂದರೆ ದೇವಸ್ಥಾನದಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡ್ವಿ. ಅಲ್ಲಿ ನಾಟ್ ಅಲೋಡಿತ್ತು. ಸೊ ಹಾಗಾಗಿ ಮಾಡ್ಕೊಂಡು ಬಂದು ಎಲ್ಲ ಮುಗಿಸ್ಕೊಂಡು ಹೊರಗಡೆ ಪ್ರಸಾದ ಕೊಡ್ತಾಯಿದ್ರು. ಎಲ್ಲನೂ ಪ್ರಸಾದ ತಿನ್ಕೊಂಡು ಕುಂತ್ವಿ. ಅವ್ರು ಬೇಗ ತಿಂತಾರೆ, ಬೇಗ ತಿನ್ಕೊಂಡು ಅವ್ರು ಸ್ವಲ್ಪ ಜನ ನೋಡಿಕೊಂಡು ತಿನ್ನೋದು ಮಾಡಿದ್ವಿ. ಎಲ್ಲ ಮುಗಿಸ್ಕೊಂಡು ಬಂದು ಹೊರಗಡೆ ಬಂದು ಅಲ್ಲಿ ಶನೇಶ್ವರ ಪೂಜೆ ದೇವಸ್ಥಾನ ಮುಗಿಸ್ಕೊಂಡು ನವಗ್ರಹ ಶಾಂತಿ ಎಲ್ಲ ಸುತ್ತಿ ಅಲ್ಲೇ ಬಂದ್ವಿ ಹೊರಗಡೆ. ಇದೇ ಗಾಳಿ ಆಂಜನೇಯ ದೇವಸ್ಥಾನ ನೋಡಿ. ಇದೇ ದೇವಸ್ಥಾನ ಹೊರಗಡೆ ಬಂದರೆ ದೊಡ್ಡದೊಂದು ಆಂಜನೇಯ ಸ್ಟ್ಯಾಚು ಇದೆ. ಅದು ಕೂಡ ನೋಡಿಕೊಂಡು ಅಲ್ಲೂ ಪೂಜೆ ಮಾಡಿಕೊಂಡು ಸ್ವಲ್ಪ ತಿದ್ವಿ. ಅಶ್ವತ್ಥ ಕಟ್ಟೆ ಎಲ್ಲ ಸುತ್ಕೊಂಡು ಬಂದ್ವಿ. ಇದು ಎಲ್ಲರಿಗೂ ಗೊತ್ತಿಲ್ಲ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬ್ಲಾಗ್ ಎಂಡಿಂಗೇ ಕೊಟ್ಟಿರಲಿಲ್ಲ. ಬಂದವರು ಬಿಸಿಲು ಹಿಂದೆಲೆ ಮಳೆ ಬಂದುಬಿಡ್ತು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟಿದ್ದೋ. ಹಾಗಾಗಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎಲ್ರಿಗೂ ಇವತ್ತು ಶನೇಶ್ವರ ಅಮಾವಾಸ್ಯೆ ಶುಭಾಶಯ ಹೇಳ್ತಾ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್. ಮತ್ತೊಮ್ಮೆ ಸಿಕ್ಕೋಣ ಮುಂದಿನ ಬ್ಲಾಗಲ್ಲಿ. ಬಾಯ್.